ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 5.2ರ ಲೆಕ್ಕ 1ನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಅದರಲ್ಲಿ ಒಂದನೇ ಲೆಕ್ಕ, ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟಿರುವ ಜಾಗಗಳನ್ನು ತುಂಬಿಸಿ ಸಮಾಂತರ ಶ್ರೇಣಿಯ ಮೊದಲ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಎನ್ನ ಪದ ಎ ಎನ್ ಪದ ಆಗಿದೆ ಅಂತ. ಈಗ ಮೊದಲನೇದರಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ ಮತ್ತು ಎನ್ ಕೊಟ್ಟಿದ್ದಾರೆ. ಎ ಎನ್ ಅನ್ನು ಕಂಡುಹಿಡಿಬೇಕು, ಹೌದಾ? ಸೊ ಹಾಗಾಗಿ ಎ ಎನ್ ಕಂಡುಹಿಡಿಯೋಣ. ಎ ಎನ್ ಸೂತ್ರ ಗೊತ್ತಿದೆ ನಿಮಗೆ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋದಾಗಿದೆ. ಹಾಗಾಗಿ ಎ ಎನ್ ಇಸ್ ಈಕ್ವಲ್ ಟು ಎ ಅಂದರೆ ಎಷ್ಟು, 7, ಪ್ಲಸ್ ಎನ್ ಅಂದರೆ ಅವರೇ ಕೊಟ್ಟಿದ್ದಾರೆ 8 ಮೈನಸ್ 1, ಡಿ ಅಂದರೆ 3. ಸೊ ಅಲ್ಲಿಗೆ ಎ ಎನ್ ಇಸ್ ಈಕ್ವಲ್ ಟು 7 ಪ್ಲಸ್, ನೋಡಿ 8ರಲ್ಲಿ 1 ಹೋದರೆ 7. ಸೊ ಅಲ್ಲಿಗೆ ಎ ಎನ್ ಇಸ್ ಈಕ್ವಲ್ ಟು 7 ಪ್ಲಸ್, ನೋಡಿ 7 3 21, ಅಲ್ಲಿಗೆ ಎ ಎನ್ ಇಸ್ ಈಕ್ವಲ್ ಟು 28 ಆಗುತ್ತೆ. ಎ ಎನ್ನ ಬೆಲೆ ಏನು, 28. ಸೊ ಹಾಗಾಗಿ ನಾವಿಲ್ಲಿ 28 ಅನ್ನೋದನ್ನು ಬರೆಯೋಣ. ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ. ಈಗ ಇದರಲ್ಲಿ ಎರಡನೇ ಲೆಕ್ಕ, ಎ ಕೊಟ್ಟಿದ್ದಾರೆ -18, ಎನ್ ಕೊಟ್ಟಿದ್ದಾರೆ 10, ಎ ಎನ್ ಕೊಟ್ಟಿದ್ದಾರೆ 0 ಅಂತ. ಅದನ್ನು ಬರ್ಕೊಂಬಿಡೋಣ, ಏನೇನು ಕೊಟ್ಟಿದ್ದಾರೆ ಇನ್ನೊಂದು ಸರಿಗೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಯಾವುದು, ಎ ಎಷ್ಟು -18, ಎನ್ 10, ನೆಕ್ಸ್ಟು ಎ ಎನ್ 0. ಏನು ಕಂಡುಹಿಡಿಬೇಕು ನಾವು, ಡಿ ಇಸ್ ಈಕ್ವಲ್ ಟು ಗೊತ್ತಿಲ್ಲ, ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕು. ಸೂತ್ರ ಸೇಮು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದರೆ 0, ಎ ಅಂತಂದರೆ -18 ಪ್ಲಸ್ ಎನ್ ಅಂದರೆ ಎಷ್ಟು, 10 ಮೈನಸ್ 1, ಡಿ ಗೊತ್ತಿಲ್ಲ. ಈಗ ನೋಡಿ, ಈ 18ಅನ್ನು ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಅಲ್ಲಿಗೆ ಏನಾಯಿತು, +18 ಆಗುತ್ತಿದ್ದು. ಸೊ +18 ಇಸ್ ಈಕ್ವಲ್ ಟು, ನೋಡಿ ಇದು 10ರಲ್ಲಿ 1 ಹೋದರೆ 9 ಡಿ ಆಗುತ್ತೆ, ಹೌದಾ? ಈಗ ಈ ಕಡೆ ಮಾಡ್ತೀನಿ ನೋಡಿ. ಈಗ 9 ಡಿ ಇಸ್ ಈಕ್ವಲ್ ಟು 18. ಅಲ್ಲಿ ಡಿ ಇಸ್ ಈಕ್ವಲ್ ಟು ಒರೆ ಗುಣಾಕಾರ ಮಾಡಬೇಕಾಗತ್ತೆ. 18/9, 9 1 9 2. ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ ಎಷ್ಟು, 2. ಸೊ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು 2 ಬರೆಯೋಣವಾ, ಡಿ ಇಸ್ ಈಕ್ವಲ್ ಟು 2. ಸೊ ಇದು ಎರಡನೇ ಲೆಕ್ಕ ಮಾಡ್ದಂಗೆ ಆಯಿತು ನಾವು. ಈಗ ಮೂರನೇ ಲೆಕ್ಕ ಮಾಡೋಣ. ಮೂರನೇ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಡಿ ಕೊಟ್ಟಿದ್ದಾರೆ, ಡಿ ಇಸ್ ಈಕ್ವಲ್ ಟು -3, ಹೌದಾ? ಎನ್ ಕೊಟ್ಟಿದ್ದಾರೆ, ಎನ್ ಇಸ್ ಈಕ್ವಲ್ ಟು +18. ನೆಕ್ಸ್ಟ್ ಎ ಎನ್ ಇಸ್ ಈಕ್ವಲ್ ಟು -5. ಏನು ಕಂಡುಹಿಡಿಬೇಕು ನಾವಿಲ್ಲಿ, ಎ ಪದ ಕಂಡುಹಿಡಿಬೇಕು. ಎ ಇಸ್ ಈಕ್ವಲ್ ಟು ಗೊತ್ತಿಲ್ಲ, ಕ್ವಶನ್ ಮಾರ್ಕ್. ಈಗ ಸೂತ್ರ ಸೇಮ್, ಏನು ಸೂತ್ರ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಜಾಗದಲ್ಲಿ ಏನಿದೆ, -5 ಇದೆ, ನೋಡಿ -5, ಇದನ್ನು ಕಾಣೋಣ. ಎ ಗೊತ್ತಿಲ್ಲ, ಹಾಗೆ ಇಟ್ಕೊಳ್ಳೋಣ. ಎನ್ ಅಂತಂದರೆ 18 ಮೈನಸ್ 1, ಡಿ ಅಂದರೆ -3. ಈಗ -5 ಇಸ್ ಈಕ್ವಲ್ ಟು ಎ. ನೋಡಿ ಈಗ 18ರಲ್ಲಿ 1 ಹೋದರೆ 17 ಆಗುತ್ತೆ. ಸೊ 17 ಇಂಟು -3. ಸೊ ಈಗ ನೋಡಿ -5 ಇಸ್ ಈಕ್ವಲ್ ಟು ಎ ಪ್ಲಸ್, ಈಗ 17 3 51, ಎಂಥ 51, -51. ಈಗ ಇನ್ನೊಂದು ಸ್ಟೆಪ್ ಬರ್ಕೊಳ್ಳೋಣ, -5. ನೋಡಿ ಈಗ ಇದನ್ನು ಇನ್ನೊಂದು ಸ್ಟೆಪ್ ಬರ್ಕೊಳ್ತೀನಿ, ಎ -51. ಈ -55 ಇಸ್ ಈಕ್ವಲ್ ಟು ನಿಂದ ಆ ಕಡೆ ಕಳ್ಸೋಣ. ಆಗ -5 ಈ ಕಡೆ -51 ಈ ಕಡೆ ಹೋದರೆ +51 ಆಗುತ್ತೆ ಎ. ಸೊ ಅಲ್ಲಿಗೆ ಎ ಇಸ್ ಈಕ್ವಲ್ ಟು 51ರಲ್ಲಿ 5 ಹೋದರೆ 46. ಹಾಗಾಗಿ ಎ ಬೆಲೆ ಎಷ್ಟು, 46. ಹಾಗಾಗಿ ಇಲ್ಲಿ ಬರೆಯೋಣ, ಎ ಬೆಲೆ 46 ಅಂತ. ಸೊ ಈಗ 3 ಲೆಕ್ಕ ಆಯಿತು. ಈಗ 4ನೇ ಲೆಕ್ಕಕ್ಕೆ ಹೋಗೋಣ. ಈಗ 4ನೇ ಲೆಕ್ಕ, ಎ ಬೆಲೆ ಕೊಟ್ಟಿದ್ದಾರೆ ನೋಡಿ. ಎ ಬೆಲೆ ಎಷ್ಟು, -18.9, ಡಿ ಬೆಲೆ 2.5. ನೆಕ್ಸ್ಟು ಎ ಎನ್ ಕೊಟ್ಟಿದ್ದಾರೆ, ಏನು, ಎ ಎನ್ ಇಸ್ ಈಕ್ವಲ್ ಟು 3.6. ಈಗ ಏನು ಕಂಡುಹಿಡಿಬೇಕು, ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೂತ್ರ ಸೇಮ್, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟು ಕೊಟ್ಟಿದ್ದಾರೆ, 3.6. ಎ ಎಷ್ಟು, -18.9 ಪ್ಲಸ್ ಎನ್ -1 ಅಂದರೆ ಅದು ಎನ್ ಕೊಟ್ಟಿಲ್ಲ. ಸೊ ಹಾಗಾಗಿ n-1. ಡಿ ಅಂದರೆ ಡಿ 2.5. ಈಗ ಏನು ಮಾಡೋಣ ನೋಡಿ, 3.6 -18.9 ಈ 8ರಿಂದ ಗುಣಿಸ್ಕೊಳ್ಳೋಣ. ಸೊ ಅಲ್ಲಿಗೆ ನೋಡಿ
2.5n ಮೈನಸ್ 2.5. ಈಗ ಈ ಕಡೆ ನೋಡಿ 3.6 ಇಸ್ ಈಕ್ವಲ್ ಟು ಮೈನಸ್ 18.9. 2.5 ಏನಿದೆ ಈ ಕಡೆ ಹಾಕ್ಕೊಳ್ತೀನಿ ನಾನು. 2.5 ಪ್ಲಸ್ 2.5 n. ಈಗ 3.6. ಈಗ ನೋಡಿ 2.5 ಮತ್ತು 18.9 ಕೂಡ 9 5 14ಕ್ಕೆ 4 ಅದ ದಸ್ಕ 1. ನೆಕ್ಸ್ಟು 8 2 10 10 1 11 ದಸ್ಕ 1 ಅಲ್ಲಿಗೆ 2 ಅಲ್ಲಿಗೆ 21.4 ಮೈನಸ್ 21.4 ಪ್ಲಸ್ 2.5. ಈಗ ಇದನ್ನು ಈ ಕಡೆ ಕಳಿಸ್ಕೊಳ್ಳೋಣ. ಸೊ ಅಲ್ಲಿಗೆ 3.6 ಪ್ಲಸ್ ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗುತ್ತೆ. 21.4 ಇಸ್ ಈಕ್ವಲ್ ಟು 2.5 n. ಇಲ್ಲಿ 2.5 n. ಈಗ 21.4 ಮತ್ತು 3.6 ಎರಡೂ ಕೂಡಿದ್ರೆ ಎಷ್ಟಾಗುತ್ತೆ? 25 ಆಗುತ್ತೆ. 25 ಇಸ್ ಈಕ್ವಲ್ ಟು 2.5 n. ಈಗ n ಇಸ್ ಈಕ್ವಲ್ ಟು ನೋಡಿ 25/2.5. ಸೊ 2.5 ಹತ್ತಲೆ ನೆನ್ಪಿಟ್ಕೊಳ್ಳಿ. 2.5 ಹತ್ತಲೆ ಏನಾಗುತ್ತೆ? n ಆಗುತ್ತೆ. ಅಂದರೆ 2.5 ಹತ್ತಲೆ 25 ಆಗುತ್ತೆ. ಹಾಗಾಗಿ n ನ ಬೆಲೆ ಎಷ್ಟು ಬರುತ್ತೆ? 10 ಬರುತ್ತೆ. n ನ ಬೆಲೆ ಎಷ್ಟು? 10. ಈಗ ಇದರ ಕೊನೆಯ ಲೆಕ್ಕ. ಎ ಬೆಲೆ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು 3.5. ನೆಕ್ಸ್ಟ್ ಡಿ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟು 105. ನೆಕ್ಸ್ಟ್ ಎ ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ಎ ಎನ್ ಸೂತ್ರ ನಮಗೆ ಗೊತ್ತಿದೆ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಗೊತ್ತಿಲ್ಲ, ಅದನ್ನು ಹಾಗೆ ಇಟ್ಕೊಳ್ಳೋಣ. ಎ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ? 3.5 ಪ್ಲಸ್ ಎನ್ ಅಂದರೆ 105 ಮೈನಸ್ 1 ಡಿ ಅಂದರೆ ಡಿ ಬೆಲೆ 0. ಸೊ ಈಗ ಎ ಎನ್ ಇಸ್ ಈಕ್ವಲ್ ಟು 3.5. ನೋಡಿ ಇದನ್ನು ಡೈರೆಕ್ಟ್ ನಾವು ಮಾಡ್ಬೋದು. ನಿಮಗೆ ಇನ್ನೊಂದು ಸ್ಟೆಪ್ ಗೊತ್ತಾಗಲಿ. 105ರಲ್ಲಿ 1 ಹೋದರೆ 104. 104 ಇಂಟು 0. ಸೊ ಅಲ್ಲಿಗೆ ಎ ಎನ್ ಇಸ್ ಈಕ್ವಲ್ ಟು 3.5. ಈ 0 ಇಂಟು 104 0. ಸೊ ಹಾಗಾಗಿ ಎ ಎನ್ನ ಬೆಲೆ ಏನು ಬರುತ್ತೆ? 3.5 ಇದ್ರ ಉತ್ತರ ಬರುತ್ತೆ. ಎ ಎನ್ನ ಬೆಲೆ ಎಷ್ಟು? 3.5. ಸೊ ಹಾಗಾಗಿ ಇಲ್ಲಿ ಬರ್ದ್ಬಿಡೋಣ 3.5. ಸೊ ಇದು ನಮಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಆಗಿದೆ.